2 ದಿನದಿಂದ ಬರೀ ಗುಡುಗು ಸಿಡ್ಲು, ಕೊನೆಗೂ ಸುರಿಮಳೆ. ವೆಲ್ಕಮ್ ಟು ಡೇ 73 ಆಫ್ ಮೈ ನೀಟ್ PG ಪ್ರೆಪ್. ನನ್ನ ಸ್ಟೋರಿಲಿ ಇನ್ನೂ ಎಷ್ಟು ದಿನ ಅಂತ ಹಾಕಿದ್ದೆ, ಎಂಜಾಯ್ ದ ಪ್ರೋಸೆಸ್ ಬ್ರೋ ಅಂತ ರಿಪ್ಲೈ ಬಂತು. ಹೆಂಗೆ ಬ್ರೋ, ಎಲ್ಲ ನಾವು ಅನ್ಕೊಂಡಿರೋ ಥರ ಹೋದ್ರೆ ಎಂಜಾಯ್ ಮಾಡ್ಬೋದು, ಡ್ಯಾನ್ಸ್ ಮಾಡ್ಕೊಂಡು ಓದ್ಬಿಡ್ಬೋದು. ಹಾಕಿರೋ ಟೈಮ್ ಟೇಬಲ್ ಪ್ರಕಾರ ಸರ್ಜರಿ ಇಷ್ಟಲ್ಲಿ ಮುಗಿಸ್ಬೇಕು, ಇನ್ನು ಅರ್ಧ ಕೂಡ ಆಗಿಲ್ಲ. ಅದರಲ್ಲಿ ನೋಟ್ಸ್ ಮಾಡೋದಿದೆಯಲ್ಲ, ಇದ್ರಷ್ಟು ಕಷ್ಟ ಇನ್ನೊಂದು ಯಾವುದೂ ಇಲ್ಲ. ಬರ್ದಿ ಸಾಕಾಗೋಯ್ತು. ಈ ಅವೆಂಜರ್ಸ್ ಮೂವಿಲಿ ಟೋನಿ ಸ್ಟಾರ್ಕ್ ಸಾಫ್ಟ್ವೇರ್ ಯೂಸ್ ಮಾಡ್ತಾನಲ್ಲ, ಆ ಥರ ಏನಾದ್ರು ಇದ್ದಿದ್ರೆ ಬೇಕಾಗಿದ್ದ ಇನ್ನ ಜುಗ್ ಅಂತ ಆ ಕಡೆಯಿಂದ ಈ ಕಡೆ ಎತ್ತಾಕಿ ಬೇಗ ಮುಗಿಸ್ಕೊಬಿಡ್ತಿದ್ದೆ. ಅಲ್ಲ, ಸ್ವಲ್ಪ ಜನಕ್ಕೆ ಇದೆಲ್ಲ ಮಾಡ್ತಿರೋದು ಇನ್ನೂ ಅರ್ಥನೂ ಆಗ್ತಿಲ್ಲ. ಇದೆಲ್ಲ ಮಾಡಾದ್ಮೇಲೂ ಟೈಮ್ ಇಲ್ವಾ ನಿಂಗೆ? 1 ಅವರ್ ಬ್ರೇಕು ತಗೊಳಲ್ವಾ? ಮಾತಾಡೋದೇ ಇಲ್ವಲ್ಲ ಜಾಸ್ತಿ, ಹೊರಗಡೆನೂ ಬರಲ್ವ 1 ಅವರು? ಈ ಥರ ಡೌಟ್ಸು. 7:30ಗೆ ಸ್ಟಾರ್ಟ್ ಮಾಡಿದ್ರೆ ಮಧ್ಯಾಹ್ನ ಜಿಮ್ ಹೋಗೋದು ಬಿಟ್ಟರೆ ರಾತ್ರಿ 9-9:30ವರೆಗೂ ಆಗುತ್ತೆ ನಂದು. ಅದಾದ್ಮೇಲೆ ಏನು ಫ್ರೀ ಇಲ್ಲ. ವಿಡಿಯೋ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಎಲ್ಲ ರೆಡಿ ಮಾಡ್ಕೋಬೇಕು ನಾಳೆಗೆ. ಅಷ್ಟರಲ್ಲಿ 11:30 ಆಗೇ ಹೋಗಿರುತ್ತೆ. ಫೇಸ್ ವಾಶ್ ಮಾಡಿ ಒಂದು 2-3 ಪೇಜ್ ಬುಕ್ ಓದಿ ಮತ್ತೆ ನೆಕ್ಸ್ಟ್ ಡೇ ಸೇಮ್ ರೂಟೀನು. ಎಲ್ಲಿದೆ ಟೈಮು ಸ್ವಲ್ಪ ಹೇಳಿ, ನಾನು ಹುಡುಕ್ತಾ ಇದ್ದೀನಿ. 2 ಡೇಸ್ ಬರೀ ಗುಡುಗಿತ್ತು, ಇವಾಗ ಜೋರು ಮಳೆ ಬಂತು. ಕಾಲೇಜಲ್ಲಿ ಈ ಥರ ಮಳೆ ಬಂದಿದ್ರೆ ಸಾಕು, ನಡಿಯಪ್ಪ ಒಂದು ರೌಂಡ್ ಹೈವೇಗೆ ಕಾಫಿ ಕುಡ್ಕೊಂಬರವ ಅಂತ ರೈಟ್ ಹೇಳ್ತಿದ್ವಿ. ಈಗ ಒಳ್ಳೆ ವೆದರ್, ನಡೀರಿ ಬುಕ್ ಮುಂದೆ ಅಂತ ಆಗಿದೆ. ವೆಕೇಶನ್ ಅಂತ ಕೇಳಿದ್ದೆ, ನೆನ್ನೆ ಯೂನಿವರ್ಸ್ ಒಂದು ಎಕ್ಸ್ಕ್ಯೂಸ್ ಕೊಡ್ತು. ಊರಿಗೆ ಹಬ್ಬಕ್ಕೆ ಅಂತ ತಾತ ಕರೆದ್ರು, ಬಟ್ ಈ ವರ್ಷ ಡೌಟು. ನೋಡೋಣ 2 ದಿನ ಹಬ್ಬ ಏನೇನಾಗುತ್ತೆ ಅಂತ. ತುಂಬ ಸ್ಲೋ ಆಗ್ತಿತ್ತು ಓದೋದು ಅಂತ ಇವತ್ತು ಹೊಸ ಟೆಕ್ನಿಕ್ ಟ್ರೈ ಮಾಡಿದೆ, ಸಖತ್ತಾಗಿತ್ತು. ನಾಳೆ ಇನ್ನೊಂದ್ಸತಿ ಟ್ರೈ ಮಾಡಿ ಹೇಳ್ತೀನಿ. ಸಿಗುವ ನಾಳೆ, ಬಾಯ್.